ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತೀರಾ? ಇವತ್ತು ಸಂಸ್ಕಾರ ವಿಭಾಗದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕಾದ್ದು ಏನು ಅಂದರೆ, ಶನೇಶ್ವರನ ಸಂತೃಪ್ತಿ ಪಡಿಸೋಕೆ ಮೊದಲು ನೀವು ಸಂಸ್ಕೃತಿಯಾಗಿ ಸಂಪ್ರದಾಯವನ್ನು ಕಲಿತು ಸಂತೃಪ್ತಿ ಅನ್ನೋದು ನಿಮ್ಮಲ್ಲಿ ಬರಬೇಕು. ಈ ಸಂತೃಪ್ತಿ ಅನ್ನೋದು ಹೇಗೆ ಬರುತ್ತೆ? ಪ್ರತಿಯೊಬ್ಬನ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಲೇಬೇಕು. ಇಲ್ಲದೇ ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ಮೊದಲನೇದಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ನೆಸೆಸಿಟಿ, ಲಕ್ಸುರಿ ಅಲ್ಲ. ನೆಸೆಸಿಟಿ ಆಫ್ ಲೈಫ್ ಖಂಡಿತ ಏನೋ ಕಾರು, ಮನೆ, ಬಂಗಳ, ಜೀವನದಲ್ಲೆಲ್ಲ ಚೆನ್ನಾಗಿರಬೇಕು, ಸಂತೋಷ. ಆದರೆ 2 ಕಾರು ಅಥವಾ ದೊಡ್ಡ ಬಂಗ್ಲಾದಲ್ಲಿ 4 ಬಂಗ್ಲ ಇರಲಿ, ಅವಳಿಗೊಂದು ಇವಳಿಗೊಂದು ಅಂತ ಹೇಳಿ, ಇಲ್ಲ ಇವ್ರಿಗೊಂದು ಅವ್ರಿಗೊಂದು ಬಾಡಿಗೆಗೆ ಬರಲಿ. ಬಾಡಿಗೆಗೆ ಬರಬೇಕು, ನಿಜವಾದ ಆಧಾರ ಎಷ್ಟು ಬೇಕೋ ಅಷ್ಟು ಮಾತ್ರ. ಏನೊಂದು 30-40 ಬಿಲ್ಡಿಂಗ್ ಇಟ್ಕೊಳ್ಳೋದು, 50-60 ಕಾಂಪ್ಲೆಕ್ಸ್ಗಳು ಇಟ್ಕೊಳ್ಳೋದು, ಯಾಕ್ರಿ ಬೇಕು ಇಷ್ಟೊಂದು? ಯಾರಿಗೂ ತೊಗೊಂಡು ಹೋಗ್ತೀರಾ? ಏನೂ ಪ್ರಯೋಜನವಿಲ್ಲ. ಯಾವನೋ ಮೊನ್ನೆ ಬಂದಿದ್ದ, ಒಡವೆಗಳು ಹಾಕ್ಕೊಂಡಿದ್ದ. ಅವನ ಒಡವೆ ಮೇಲೆ ನಮಗೇನು ಖಂಡಿತವಾಗ್ಲೂ ಹೊಟ್ಟೆ ಕಿಚ್ಚಿಲ್ಲ. ಆದರೆ ಯಾರೇ ಆದರೂ ಒಡವೆಗಳನ್ನ ಎಷ್ಟು ಹಾಕ್ಕೊಂತಾರಪ್ಪ? ಹಬ್ಬ ಅಂದರೆ ಒಂದು 3-4 ಹಾಕ್ಕೊಂತಾರೆ. ಇವತ್ತೊಂದು 4 ಹಾಕ್ಕೊಳ್ಳಿ, ನಾಳೆ ಒಂದು 4 ಹಾಕ್ಕೊಳ್ಳಿ, ತಿರುಗಿ ಒಂದು ಸ್ವಲ್ಪ ದಿವಸಕ್ಕೆ ದಿನ ಒಂದೊಂದು ಚೇಂಜ್ ಮಾಡಲಿ, ಬೇಡ ಅಂದಿಲ್ಲ. ಆದರೆ ಒಂದೇ ದಿವಸಕ್ಕೆ 50 ಚೈನ್ ಯಾವನ ತಲೆಗೆ ಹಾಕ್ಕೊಂತಾನೇನ್ರಿ? ಅಯ್ಯೋ, ಕೆಳಗೆ ಬಿದ್ದೋಗಲ್ವಾ? 50 ಚೈನಲ್ಲಿ 22 ಚೈನ್ ಪೂರ್ತಿ ಅವಂದೇ ಇತ್ತು. ಕೈಯಲ್ಲಿ ಬ್ರೇಸ್ಲೆಟ್, ಎಬ್ಬಬ್ಬ ಅಂದರೆ 6 ಬ್ರೇಸ್ಲೆಟು. ಹುಚ್ಚರು ಅಂದರೆ ನಿಜವಾಗ್ಲೂ ಹುಚ್ಚರು. 1, 2, 3, 4, 5 ಹಿಂಗೆ 6 ಹಾಕ್ಕೊಂಡಿದ್ದ. ಕಾಲ್ಗೊಂದು ಬಂಗಾರದ ಖಡ್ಗ. ಅಯ್ಯೋ ಕರ್ಮ, ಈ ಥರ ಇರುತ್ತೆ. ತಾನು ತನ್ನ ಹೆಂಡತಿ ಆ ಒಡವೆನ ನೋಡಿ, ಇಲ್ಲೊಂದಂತೆ ಮತ್ತೊಂದಂತೆ, ಕೆಳಗೊಂದಂತೆ, ಜುಮ್ಕಿ ಅಂತೆ, ಹಿಂಗೊಂದು ಓಲೆ ಅಂತೆ, ಎಷ್ಟು ಬೇಕು ಕಿವಿ ಕತ್ತರಿಸ್ಕೊಂಡು ಕೆಳಗೆ ಬಿದ್ದೋಗುತ್ತೆ. ಆ ಕಾಲದಲ್ಲಿ ಅಜ್ಜಿ ಒಂದು ಹಾಕೊಂಡ್ರೆ ಹಿಂಗೇ ಜೋತಾಡ್ತಿತ್ತು. ಈಗ ಇಷ್ಟೊಂದು ಹಾಕ್ಕೊಂಡ್ರೆ ಅಯ್ಯೋ ಚುಚ್ಚಲ್ವ ಮಲ್ಕೊಳ್ಳೋವಾಗ? ನಾವು ಅದೇ ಒಂದೊಂದ್ಸರಿ ಯೋಚನೆ ಮಾಡ್ತೀವಿ. ಎಲ್ಲೆಲ್ಲೋ ಏನೇನೋ ಹಾಕ್ಕೊಂತಾರೆ, ಕೆಲವರೆಲ್ಲ ಫ್ಯಾಷನ್, ಕೆಲವ್ರು ಹಾಕ್ಕೊಂತಾರೆ, ಇಲ್ಲೆಲ್ಲೋ ಹಾಕ್ಕೊಂತಾರೆ, ಇನ್ನೆಲ್ಲೋ ಹಾಕ್ಕೊಂತಾರೆ, ಬಿಡಿ ಅವ್ರವ್ರ ಕರ್ಮ. ಆದರೆ ಒಂದು ನಿಜ ಹೇಳ್ತಿದ್ದೆ, ಬಂಗಾರವಾಗಿ ಹಾಕ್ಕೊಳ್ತಕ್ಕಂಥದ್ದು ಇಷ್ಟಿಷ್ಟು ಹಾಕ್ಕೋಬೇಕು, ಅಷ್ಟಿಷ್ಟು ಹಾಕೋಬೇಕು. ನಿಮ್ಮದೇ ಒಡವೆ ಯಾರೂ ಹೊತ್ಕೊಂಡು ಹೋಗಲ್ಲ. ದಿನಕ್ಕೊಂದು ಹಾಕ್ಕೊಳ್ಳಿ, ಬೇಡ, ಸಂತೋಷ ಪಡಿ. ನಾವುಗಳು ಯಾವತ್ತಾದ್ರೂ ಹಾಕ್ಕೊತೀವಿ, ಕಾರ್ಯಕ್ರಮಕ್ಕೆ ಹಾಕ್ಕೊತೀವಿ, ಎದ್ಮೇಲೆ ಹಾಕ್ಬಿಡ್ತೀವಿ. ಯಾಕಂದರೆ ಕಾರ್ಯಕ್ರಮಕ್ಕೆ ಒಂದು ರಕ್ಷಣವಾಗಿರಲಿ ಅಂತ ಅಷ್ಟು ಹಾಕ್ಕೊತೀವಿ ಹೊರತು ಈ ಥರ ಗಂಟುಗಟ್ಟಲೆ ಎಲ್ಲರೂ ಹಾಕ್ಕೊಂಡು ಕೂತ್ಕೊಳ್ಳಲ್ಲಪ್ಪ. ಅದೇನೋ ತಲೆ ಮೇಲೆ ಭಾರ ಇದ್ದಾಗಿರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಂತೃಪ್ತಿ ಬಹಳ ಮುಖ್ಯ ಅಂತ. ಒಡವೆಗಳನ್ನು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ನಾವುಗಳು ಮಾಡಿಸ್ಕೊಂಡಷ್ಟು ಎನ್ನುತ್ತೆ ಒಡವೆಗಳು ಡಿಪ್ರೆಷನ್ ಆಗ್ತಾ ಇರುತ್ತೆ. ಯಾವ ಕಾಲಕ್ಕೂ ಒಡವೆಗಳಿಗೆ ದುಡ್ಡು ಜಾಸ್ತಿ ಬರುತ್ತಾ? ಖಂಡಿತ ಬರಲ್ಲ. ನಾಳೆ ದಿವಸ ಎಷ್ಟೇ ಆಗಲಿ ದುಡ್ಡು ಜಾಸ್ತಿ ಆಗುತ್ತಾ? ಇಲ್ಲ. ಅದೇ ನೀವು ಭೂಮಿಗೆ ಹಾಕಿದ್ರೆ ಇವತ್ತಿರೋ ಭೂಮಿ ನಾಳೆ ಮರಿ ಮಾಡುತ್ತೆ. ಅಂದರೆ ಇವತ್ತಿರೋ ರೇಟು ನಾಳೆ ಬೆಳಗ್ಗೆ ಜಾಸ್ತಿ. ಯಾವತ್ತೂ ಭೂಮಿ ರೇಟು ಕಮ್ಮಿ ಆಗಲ್ಲ. ಅಟ್ಲೀಸ್ಟ್ ಅಲ್ಲಿಗಿರೋ ರೇಟ್ ತೊಗೊಂಡಿರೋ ರೇಟ್ ಆದರೂ ಇರುತ್ತೆ. ಭೂಮಿನ ಯಾವನೋ ಕದ್ಕೊಂಡು ಹೋಗೋಕ್ಕಲ್ಲ, ನಿಮ್ಮ ಹೆಸರಲ್ಲಿರುತ್ತೆ. ಯಾವತ್ತು ತಿಳ್ಕೊಳ್ಳಿ. ಬಹಳ ಜನ, ನಾನು ಒಂದು ಹೇಳ್ತೀನಿ, ಗೌಡ್ರ ಜನಗಳಲ್ಲಿ ಆ ಕಾಲದಿಂದ ಬಹಳ ಬುದ್ಧಿವಂತರು. ಅದು ಏನು ಕಷ್ಟಪಡಲಿ ಬಿಡಲಿ, ಆ ಕಾಲದಲ್ಲಿ ಏನು ಮಾಡೋರು? ಜಮೀನು ತೆಗೆದು ಬಿಸಾಕೋರು. ಈ ಒಂದು ಬುದ್ಧಿ ಆ ಕಾಲದಲ್ಲಿ ಇದ್ದವ್ರಿಗೆ ಈ ಕಾಲದಲ್ಲಿ ಇಲ್ಲ. ಅವ್ರು ಎತ್ತಾಕಿದ್ದಕ್ಕೆ ಇವತ್ತು ಫಿಕ್ಸೆಡ್ ಡಿಪಾಸಿಟ್ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಒಂದನ್ನು ಮಾರಿ ಇನ್ನೊಂದು ಬಿಲ್ಡಿಂಗ್ ಕಟ್ಕೋಬೋದೇ ಹೊರತು ನಿಜವಾದ ಸಂತೃಪ್ತಿ. ಅಂದರೆ ಯಾವ ಕಾಲಕ್ಕೂ 100 ಎಕರೆ ನೀವುಗಳು ಇವತ್ತಿನ ದಿವಸ ಯಾವನೋ ಒಬ್ಬ ಮನೆ ಇಟ್ಕೊಂಬಿಟ್ಟೆ, ಅಯ್ಯೋ ಸಿಕ್ಕಾಪಟ್ಟೆ ಮನೆ ಅಂತಾನೆ. ಆ ಕಾಲದಲ್ಲಿ ಅವನಿಗೆ 100 ಎಕರೆ ಜಮೀನು, ಅಂಥವನು ದುರಹಂಕಾರ ಪಡ್ತಿಲ್ಲ. ಇವನು ಪುಟ್ಗೋಸಿ 2 ಮನೆ ಅಂತಸ್ತು ಇಟ್ಕೊಂಬಿಟ್ಟು ಅವ್ನಿಗಷ್ಟು ದುರಹಂಕಾರ. ಅದು ಹೇಳೋದು, ಜೀವನದಲ್ಲಿ ಎಷ್ಟೇ ತುಂಬಿದ ಕೂಡ ತುಳುಕಲ್ಲ. ಎಷ್ಟೇ ಐಶ್ವರ್ಯ ಬಂದರೂ ಜೀವನದಲ್ಲಿ ಮಧ್ಯದಲ್ಲಿ ಬಂದ್ಬಿಡುತ್ತಲ್ಲ, ಅರ್ಧರಾತ್ರಿಲಿ ಬಂದರೆ ಏನೋ ಅದು ಛತ್ರಿ ಹಿಡಿಬೇಕು, ಹಂಗಾಗ್ಬಿಡುತ್ತೆ ಇವನು ದುರಹಂಕಾರ. ಹಂಗಿಡಬಾರ್ದು. ಯಾವತ್ತೂ ತಿಳ್ಕೊಳ್ಳಿ, ಇವತ್ತಿರುತ್ತೆ, ನಾಳೆ ಶಾಶ್ವತ ಅಲ್ಲ. ಸತ್ತು ನೆಗೆದು ಬಿದ್ದು ಆದರೆ ಏನು ಮಾಡ್ತೀವಿ? ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ದಿವಸ ಸತಾಶಿನಗರಲ್ಲಿ ಯಾರೋ ಪಾಪ ಬಂದಿದ್ರೊಬ್ರು, ಗಂಡ ಹೆಂಡತಿ ಮಕ್ಕಳೆಲ್ಲರೂ. ಇವರಿಗೆ ಮೊದಲೇ ಹೇಳಿದೆ, ವಾಸ್ತು ಸರಿ ಇಲ್ಲ, ಎಲ್ಲರೂ ಚೆನ್ನಾಗಿರಿ, ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಾ, ದಯವಿಟ್ಟು ನಿಮ್ಗೇನು ಕಮ್ಮಿ ಇಲ್ಲ ದುಡ್ಡು, ಸಾಲ ಸೋಲ ಮಾಡಿ ಜೀವನ ಮಾಡೋವಂಥದ್ದು ಏನಿಲ್ಲ, ಯಾಕ್ರಿ ಬೇಕಿದಲ್ಲ, ನಿಮ್ಮ ಮನೆಯೇ ಏನಿಲ್ಲ ಅಂದರೂ ಒಂದು 10 ಕೋಟಿಗೆ ಹೋಗುತ್ತೆ. ಆ 10 ಕೋಟಿನ ಬಿಸಾಕ್ಬಿಟ್ಟು ಎಲ್ಲರೂ ಸುಖವಾಗಿರ್ಬೋದು. ಸಾಲ ಎಷ್ಟಪ್ಪ ಇದೆ ನಿಮಗೆ? 2 ಕೋಟಿ. 10 ಕೋಟಿ ಬಂದಿರೋದು 2 ಕೋಟಿ ತೀರಿಸ್ಬಿಟ್ಟು ಲಕ್ಷ್ಮಗಿರಿ ಅಂತ ಹೇಳಿದೆ. ಉದಾಹರಣೆನೂ ಹೇಳಿದೆ, ಕ್ಲೀನಾಗಿ ಹೇಳ್ಕೊಟ್ಟೆ, ವಾಸ್ತು ಚೆನ್ನಾಗಿಲ್ಲ ಅಂತ. ಇವತ್ತೇನಾಯ್ತು ನೋಡಿ, ಅಷ್ಟೂ ಜನ ಫ್ಯಾಮಿಲಿ ಹೋದರು. ಇವತ್ತು ಫಸ್ಟ್ ಕ್ಲಾಸಾಗಿ ಎಲ್ಲಿ ಹೋದ್ರು ಅಂದರೆ ಮೆಡ್ರಾಸ್ ಕಡೆ ಹೋಗ್ತಾ ಇದ್ದಾರೆ, ಸೇಲಂ ಕಡೆ ಆಕ್ಸಿಡೆಂಟ್ ಆಗೋಯ್ತು. ಹೋದ ಫ್ಯಾಮಿಲಿನಲ್ಲಿ ಇವತ್ತಿನ ದಿವಸ ತಂದೆ ಒಬ್ಬನು ಬದುಕಿದ್ದಾನೆ, ಅವಳು ಸೊಸೆನ ಮಗು ಒಂದು ಬದುಕಿದೆ, ಸೊಸೆ ಒಂದು ಬದುಕಿದೆ. ಎಲ್ಲ ನೆಗೆದು ಬಿದ್ದು ಹೋದರು. ಏನು ಮಾಡ್ತೀರಾ? ಆಸ್ತಿ ಸಾಲ ತಲೆ ಮೇಲೆ ಇದೆ, ಇದನ್ನು ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಯಾರೂ ಸೈನ್ ಹಾಕೋಕ್ಕೆ ಅವ್ರುಗಳಿಲ್ಲ, ಹೊಟ್ಟೋದ್ರಾ? ಇವತ್ತು ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಿಲ್ಲ ಅವ್ರ ಕುಟುಂಬದ ಕೈಲಿ. ನಾನು ಮೊದಲೇ ಬಡ್ಕೊಂಡ್ರು ಕೇಳಲಿಲ್ಲ. ಅದಕ್ಕೆ ಹೇಳೋದು, ನಿಮ್ಮ ಮೇಲೆ ನಮಗೇನು ಹೊಟ್ಟೆ ಕಿಚ್ಚಿಲ್ಲ, ಯಾವ್ಯಾವ ಸಮಯಕ್ಕೆ ಏನೇನು ಮಾಡ್ಕೊತೀರಾ. ಯಾಕೆಂದರೆ ನೀವು ನಂಬಿಕೊಂಡು ಬಂದಾಗ, ಸರಿಯಾಗಿ ನಾನು ಹೇಳಿದಾಗ, ಅದು ಕಷ್ಟವಾಗಿರ್ಬೋದು ಅಥವಾ ದೃಢವಾಗಿರ್ಬೋದು, ಸರಿಪಡಿಸ್ಕೋಬೇಕು. ಅದಕ್ಕೆ ಸಂಸ್ಕಾರದಲ್ಲಿ ಏನು ಹೇಳ್ತೇವೆ? ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಭಾಳ ಮುಖ್ಯ. ಅದಕ್ಕೆ ಹೇಳೋದು, ಜೀವನದಲ್ಲಿ ಕಷ್ಟಪಟ್ಟು ಒಂದು ಮನೆ ಮಾಡ್ಕೊಳ್ಳಿ. ಕಷ್ಟಪಟ್ಟು ಒಂದು ಮನೆ ಮಾಡ್ಕೊಂಡ್ರೆ ಏನಕ್ಕೆ? ನೆಮ್ಮದಿ ವಾತಾವರಣಕ್ಕೆ, ಸುಖ ಜೀವನಕ್ಕೆ. ಇವತ್ತು ಗಂಜಿ ಅಂಬಳಿ ಇದ್ದೀವಿ, ನಾಳೆನೂ ಗಂಜಿ ಅಂಬಳಿ ಇರಲಿ, 1 ತಿಂಗಳವರೆಗೂ ಗಂಜಿ ಅಂಬಳಿ ಇರಲಿ. ಆದರೆ ಇವತ್ತೇ ಪಲಾವ್ ತಿನ್ಬಿಡೋದು, ಇವತ್ತೇ ಬಿಸಿಬೇಳೆ ತಿನ್ಬಿಡೋದು, ಎಲ್ಲ ಇವತ್ತೇ ತಿನ್ಬಿಟ್ರೆ ನಾಳೆ ಬೆಳಗ್ಗೆ ಏನು ಮಾಡ್ತೀರಾ? ಚಿಪ್ಪಿಟ್ಕೊಂಡು ಹೋಗ್ತೀರಾ ಆಚೆಗೆ.
ಜೀವನದಲ್ಲಿ ಯಾವತ್ತು ತಿಳ್ಕೊಳ್ಳಿ, ಒಂದು ಪಲ್ಲ ಅಕ್ಕಿ ಮುಟ್ಟೆ ಇದೆ ಅಂದರೆ ಪೂರ್ತಿ ತಿಂಗಳಿಗೆ ಡಿವೈಡ್ ಮಾಡಿಡಬೇಕು. ಅದು ನಿಜವಾದ ಸಂಸ್ಕಾರವಂತರು. ಕೆಲವರು ಹೆಣ್ಮಕ್ಳಿದ್ದಾರೆ ಭಾಳ ಬುದ್ಧಿವಂತರು, ಗಂಡನ ಗೊತ್ತಿಲ್ಲದೆ ಒಂದೊಂದು ಪೆಟ್ಟಿಗೆನಲ್ಲಿ, ಒಂದೊಂದು ಡಬ್ಬಿನಲ್ಲಿ, ಉಪ್ಪಿನ ಡಬ್ಬದಲ್ಲೋ ಸಕ್ಕರೆ ಡಬ್ಬಲ್ಲಿ ಹಾಕಿಡೋರು. ಇವತ್ತು ಜೀವನ ಎಷ್ಟು ಕಷ್ಟ ಅಂದರೆ ನಾಳೆ ಮುಂದಿನ ಬೆಳಗ್ಗೆ ಬಹಳ ಕಷ್ಟವಾಗತ್ತೆ ಹೇಳಿದ್ದೀನಿ. ಎಷ್ಟೋ ಕಷ್ಟಪಟ್ಟಿರೋರೇ ಇಷ್ಟವರೆಗೂ ಜೀವನ ಸಾಗಿಸ್ಕೊಂಬಂದಿರೋದು ಕಷ್ಟ. ತಮ್ಮ ಮಕ್ಕಳನ್ನು ಸಾಕಿ, ತಮ್ಮ ಗಂಡನನ್ನು ಸಾಕಿ, ತಮ್ಮ ಜೀವನವನ್ನು ಸಾಕಿ, ತಮ್ಮ ಕಷ್ಟಗಳು ಬೇರೆಯವರೆಲ್ಲ ಅಪವಾದಗಳಿರೋ ಅದೆಲ್ಲ ದೂರ ಬಿಸಾಕಿ ಇವತ್ತು ನೆಲ ನಿಂತ್ಕೊಂಡಿದ್ದಾರೆ ಒಂದು ಕಡೆ. ಅಂಥ ಒಂದು ಜೀವನ ಇಟ್ಕೊಳ್ಳೋದಲ್ಲದೆ ನಿಮ್ಮ ಥರ ಹಿಂಗೆ ಬೀದಿನಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಬಿಸಾಕ್ತಾ ಇದ್ರೆ ಏನು ಬರುತ್ತೆ ಪ್ರಯೋಜನ? ರೇಸ್ ಕಟ್ತೀರಾ, ಕುದುರೆ ಹಿಂದೆ ಕಟ್ತೀರಾ, ಎಲ್ಲೋ ಹೋಗಿ ಶೋಕ್ ಮಜಾ ಮಾಡ್ತೀರಾ, ಫಿಲ್ಮ್ಗಳು ನೋಡ್ತೀರಾ, ಯಾರಿಗೋ ಸುರಿತೀರಾ, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ್ತು, ಏನೂ ಮಾಡೋಕ್ಕೆ ಪ್ರಯೋಜನ ಇಲ್ಲ. ಆದ್ದರಿಂದ ಧರ್ಮ ಮಾಡಿ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಸುಖ ಜೀವನದಲ್ಲಿ ವಾಪಸ್ನ ನೀವು ಸಂತೃಪ್ತಿ ಪಡ್ತಾ ಬರಿ. ಟೆನ್ಷನ್ ಇಟ್ಕೊಂಡು 24 ಗಂಟೆ ದುಡಿತಾನೆ ಕೂತ್ಕೊಂಡ್ರೆ ನಿಮ್ಮ ಹೆಂಡತಿ ಮಕ್ಕಳು ಏನು ಹೇಳ್ತೀರ ಗೊತ್ತಾ? ಖಂಡಿತ ಎಷ್ಟು ದುಡಿತಾ ಇದ್ರೆ ರೀ, ಮಾಡೋ ಕೆಲಸವಿಲ್ಲ, ನಮ್ಮನೆ ಯಜಮಾನ್ರೆ ನಮ್ಮೆಲ್ಲ ನೆಮ್ಮದಿನೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಜೀವನದಲ್ಲಿ ಇವತ್ತು ಸಂಸ್ಕಾರ ಏನು ಅಂದರೆ ನೆಮ್ಮದಿ, ವಾತಾವರಣ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತಿ. ಆ ಸಂತೃಪ್ತಿ ನೀವು ಇಟ್ಕೊಳ್ಳೋಕ್ಕೆ ಇವತ್ತು ಶನೇಶ್ವರ ಭಾಳ ಹತ್ತಿರದಲ್ಲಿರ್ತಕ್ಕಂಥ ಭೂಮಿಗೆ ಕರ್ಮವನ್ನು ಕಳಿತಾನೆ. ನಿಮ್ಮ ದುಡ್ಡುಗಳನ್ನ ಇವತ್ತಿಂದ ಭದ್ರತೆ ಮಾಡ್ಕೊಳ್ಳದೇ ಇದ್ದರೆ ನಿಮ್ಮ ಭೂಮಿನ ನಾಳೆ ಭಾನುವಾರದಿಂದ ಕರೆಕ್ಟಾಗಿ ಹೋಗ್ಬಿಟ್ಟು ಎಲ್ಲೆಲ್ಲಿದೆ ಭೂಮಿಗಳನ್ನ ವಾಸ್ತು ಪ್ರಕಾರವಾಗಿ ಸರಿಪಡಿಸ್ಕೊಳ್ಳದೇ ಇದ್ದರೆ ಆ ಭೂಮಿಗಳು ಯಾವನೋ ಕಬಳಿಸ್ಕೊಂಡಿರ್ತಾನೆ. ಯಾವ ಕಾಲಕ್ಕೂ ಭೂಮಿಲಿ ಏನೇನೋ ಬೆಳೆದೋಗಿರುತ್ತೆ, ನಿಜವಾಗ್ಲೂ ನಿಮ್ಮ ಭೂಮಿಗಳು ಲಭಿಸಲ್ಲ. ಬುಧ ವಕ್ರ ಆಗಿರೋದ್ರಿಂದ ದುಡ್ಡು ಹಾನಿ, ಭೂಮಿ ಹಾನಿ. ನೀವು ಬೆವರು ಸುರಿಸಿ ದುಡಿದಿರ್ತಿರ್ತಲ್ಲ ಅದು ಖಂಡಿತವಾಗಿ ಉಳಿದಿರುತ್ತೆ. ಅನ್ಯಾಯ ಮಾಡಿಬಿಟ್ಟು ಮುಚ್ಚಿಡ್ತಿರಲ್ಲ, ಖಂಡಿತ ಸಿಗಲ್ಲ. ಬರೆದಿಟ್ಕೊಳ್ಳಿ, ಇವತ್ತಲ್ಲ ನಾಳೆ ಅದನ್ನೆಲ್ಲ ತೆಗೆದು ಎಲ್ಲೆಲ್ಲಿ ಬೇಕೋ ಯಾರ್ಯಾರಿಗೆ ಬೇಕೋ ದಾನ ಧರ್ಮ ಪ್ಲಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದಕ್ಕೆಲ್ಲ ಟ್ಯಾಕ್ಸ್ ಕಟ್ಟೋದು ಕಲ್ತ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇದ್ರೆ ಎಲ್ಲ ದುಡ್ಡು ಮುಂಡಾ ಮೊತ್ತು. ಸ್ವಲ್ಪನಾದ್ರೂ ಕಟ್ಟಿ ಉಣ್ಣಿಂದಿ ಪೋಯ ಮುಂಡಾ ದೇವಡ ಅನ್ನೋ ಬದಲು ಎಲ್ಲದರಲ್ಲೂ ಒಂದು ಸ್ವಲ್ಪ ಆದರೂ ಇರಲಿ. ಅರ್ಥಾಯ್ತಾ? ಏನೋ ಸ್ವಲ್ಪ ಇದೆ ಅಂದಾಗ ಅವ್ರು ಹೇಳ್ತಾರೆ ಶೆಟ್ರೆಲ್ಲ, ಉಣ್ಣಿಂದಿ ಪೋಯ ಮುಂಡಾ ದೇವಡ ಅಂತ. ಹಾಗೆ ಇರೋದು ಹೊಟ್ಟೋಯ್ತು ಅಂದರೆ ಏನು ಮಾಡ್ತೀರಾ? ಅಮ್ಮ ತಾಯೇ ಅನ್ನಬೇಕು. ಇಂಥ ಗತಿ ಬರಲೇಬೇಕು ಅಂತ ನಾನು ಸಂತೋಷ ಪಡ್ತೀನಿ. ಯಾಕೆಂದರೆ ಖಂಡಿತವಾಗ್ಲೂ ಕೋಟ್ಯಾಧೀಶ್ವರರು ದುರಹಂಕಾರಗಳು ನಿಜವಾಗ್ಲೂ ಕೋಟಿ ತುಂಬಿಟ್ಟಿದೆ ನೋಡಿ. ಆ ಬಡವರು ಪಾಪ ಒಂದು ಹೊತ್ತು ಊಟ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ಸಿದ್ಧಗಂಗೆ ಮಠದಲ್ಲಿ ಎಷ್ಟು ಸಂತೋಷ ಪಡ್ತೀನಿ ಅಂದರೆ ಇವತ್ತು ಸ್ವಾಮಿಗಳು ಸ್ವತಃ ಎಲ್ಲ ಬಡ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಟ್ಟರು. ಯಾರು ಇವನು ಅಂತ ಕೂಡ ಕೇಳಿಲ್ಲ. ಏನು ಬೇಕಪ್ಪ ನಿನಗೆ ಓದಿಸಿ ವಿದ್ಯಾವಂತ ಮಾಡಿ. ಪಾಪ ಅನಾಥ ಮಗು ನಿಂತಿದೆ, ಆ ಮಗುನ ಕರ್ಕೊಂಬಂದು ಓದು ಅನ್ನೋ ರೀತಿ ಓದಿಸಿ ಸ್ಟ್ರಿಕ್ಟಾಗಿ ಮಾಡಿ ಇವತ್ತಿನ ದಿವಸ ಅವನ IAS ಆಫೀಸರ್. ಹಾಗೆ ಎಷ್ಟೋ ಮಹನೀಯರು ಲಕ್ಷಾಂತರ ಜನ ಸಿದ್ಧಗಂಗೆ ಮಠದ ಸ್ವಾಮಿಗಳ ಹತ್ರ ಓದಿ ಇವತ್ತು ಅನ್ನ ನೀರು ಗತಿ ಇಲ್ಲದೆ ಇರತಕ್ಕಂಥವ್ರು ಕೂಡ ಇವತ್ತು ಕೋಟ್ಯಾಧೀಶ್ವರಾಗಿ ಅಮೇರಿಕಾಲ್ ವಾಸ ಮಾಡಿದ್ದಾರೆ. ಇವತ್ತಿನ ದಿವಸ ದೊಡ್ಡ ದೊಡ್ಡ ಪ್ರೊಫೆಸರ್ ಆಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಏನೂ ಇಲ್ದಿದ್ದವರು ಇವತ್ತು ಅದೇ ಹುಡುಗರು ಇವತ್ತು ದೊಡ್ಡವರಾಗಿ ಅವರು ದೊಡ್ಡ ಗಂಡಸರಾಗಿ ಅವ್ರವ್ರ ಮೊಮ್ಮಕ್ಕಳು ಬಂದಾಗ ನನ್ನ ಹತ್ರ ಸ್ವತಃ ಬಂದು ಪಾಪ ನಿಮ್ಗೆಲ್ಲರಿಗೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮದಲ್ಲಿ ಸಿದ್ಧಗಂಗೆ ಮಠದ ವಿಚಾರಗಳನ್ನು ಅವರೇ ಸ್ವತಃ ಅನುಭವದ ಹೇಳ್ಕೊಳ್ತಾರೆ. ಆ ಜನಗಳು ಹೇಳ್ಕೊಂಡ್ರ ಅನುಭವ ಅಂದರೆ, ಗುರುಗಳೇ ನಾವು ನಿಜವಾಗ್ಲೂ ಇವತ್ತಿನ ದಿವಸ ಪ್ರೊಫೆಸರ್ ಆಗಿದ್ದೀವಿ ಅಂದರೆ ಸಿದ್ಧಗಂಗೆ ಮಠದ ಸ್ವಾಮಿಗಳೇ ಸಾಕ್ಷಿ ರೂಪ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸಂತೃಪ್ತಿ ಇರಬೇಕು, ಇನ್ನೊಬ್ಬನ ಉದ್ಧಾರ ಮಾಡಿ, ಆ ಸಂತೃಪ್ತಿ ನಿಮ್ಮ ಜೀವನ ಸರಿಯಾಗಿರುತ್ತೆ. ಅದಕ್ಕೆ ಹೇಳೋದು, ನಡೆದಾಡು ದೇವರು ಅಂದರೆ ಇವತ್ತಿಗೂ ಜೀವಂತವಾಗಿ ಸಾಕ್ಷಿ ರೂಪವಾಗಿ ಭಗವಂತ ಇದ್ದಾನೆ ಅಂದರೆ ಇಂಥವ್ರ ಮುಖಾಂತರ. ಅಂಥ ಒಂದು ದೈವಸತ್ವ ಖಂಡಿತ ಜಲಮದಲ್ಲಿ ನೀವು ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವುಗಳು ಇದೇ ರೀತಿ ದುಡ್ಡು ಯಾರಿಗಿಡ್ತೀರಾ ಎತ್ಕೊಂಡು ಹೋಗಿ ಸದ್ವಿನಿಯೋಗ ಸತ್ಕಾರ್ಯ. ನಿಮ್ಮ ಜನ್ಮ ಸಾರ್ಥಕ ಇಲ್ದರೆ ಅಟ್ಲೀಸ್ಟ್ ನಿಮ್ಮ ನೆಂಟರುಗಳಲ್ಲಿ ಯಾರು ಕಷ್ಟ ಇದ್ದಾರೆ ಅಂಥವ್ರಿಗೆ ಸರಿಪಡಿಸಿ. ಹೊರಗಡೆ ಬೀದಿಗೆ ಎತ್ಕೊಂಡು ಬಿಸಾಕಿಂತಿಲ್ಲ. ನಿಮ್ಮ ಜನಾಂಗ ಅಲ್ಲದೆ ಇದ್ದಾರೆ, ನಿಮ್ಮ ಅಭಿಪ್ರಾಯವಾಗಿರ್ತಕ್ಕಂಥ ಯಾರೋ ಸ್ನೇಹಿತರಿರ್ತಾರೆ, ಕಷ್ಟ ಇರ್ತಾನೆ, ಅಂಥವ್ರು ಸಹಾಯ ಮಾಡಿ. ಏನು ಮಾಡ್ತೀರಾ? ಇವತ್ತು ಕೋಟಿ ರೂಪಾಯಿ, ನಾಳೆ 2 ಕೋಟಿ ರೂಪಾಯಿ, ಆದರೆ ಎಲ್ಲ ಮುಳುಗೋದ್ರೆ ನೀನು ಬೀದಿಗೆ ಬರ್ತೀಯಾ, ಅವನು ಚೆನ್ನಾಗಿರ್ತಾನೆ. ಅದಕ್ಕೆ ಹೇಳೋದು, ಇದ್ದಾಗ ಮಾಡಿ, ನೀವು ಸುಖ ಪಡಿ, ಅವ್ರನ್ನೂ ಸಂತೋಷ ಇಡಿ. ಆ ಸಂತೃಪ್ತಿ ಜೀವನದಲ್ಲಿ ಯಾವ ಕಾಲಕ್ಕೂ ಯಾರೋ ಸಿಗಲ್ಲ. ಈ ಸಂಪ್ರದಾಯ ಸಂಸ್ಕಾರ ಈ ಬ್ರಹ್ಮಾಂಡದಲ್ಲಿ ಮಾತ್ರ ಅಂತ ಈ ಮುಖಾಂತರ ಹೇಳ್ತಾ, ನಿಮ್ಮೆಲ್ಲರಿಗೂ ಲಕ್ಷಣೆಯನ್ನು ಭಗವಂತ ಕೊಡಲಿ, ನಿಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಒಂದು ಒಳ್ಳೆಯ ನೀತಿ ಪಾಠವನ್ನ ಇವತ್ತು ನಮ್ಗೆ ಹೇಳಿದ್ದೀರಾ. ಅತಿ ಆಸೆ ಗತಿ ಕೆಡ್ಸತ್ತೆ ಅಂತ. ಅತಿ ಆಸೆ ಪಡೆದೆ ಸಂತೃಪ್ತಿ ಪಟ್ಟು ನಮ್ಮಲ್ಲಿ ಇರುವಾಗ ಬೇರೆಯವ್ರಿಗೂ ಕೂಡ ನಾವು ಬದುಕಬೇಕು, ಬೇರೆಯವ್ರನ್ನೂ ಬೆಳೆಸ್ಬೇಕು, ಬದುಕೋಗ್ ಬಿಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡೋದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ ಹೊತ್ತಾಯ್ತು, ಹೊರಡ ಹೊತ್ತಾಯ್ತು. ಮತ್ತೆ ನಾಳೆ ಅಲ್ಲ, ಸೋಮವಾರ ಭೇಟಿ ಆಗ್ತಾ ಇದ್ದೇವೆ. ಎಷ್ಟೊತ್ತಿಗೆ ತಿಳಿದೇ ಇದೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.